ಹೇ ಎವ್ರಿವನ್, ಇಟ್ಸ್ ಮೀ ಸಹನಾ ಸಂಗಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಫಿಸಿಕ್ಸ್ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ನಿಮಗೆ ಮಾರ್ಚ್ 7 ಇದೆ. ಮಾರ್ಚ್ 7 ಕೇಳ್ತಕ್ಕಂಥ ಫಿಸಿಕ್ಸ್ ಕ್ವಶನ್ ಪೇಪರ್ ಹೇಗಿರುತ್ತೆ, ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ ಚಾಪ್ಟರ್ಸಿಂದ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ, ಯಾವ ಚಾಪ್ಟರ್ಗೆ ಎಷ್ಟು ಮಾರ್ಕ್ಸ್ ವೆಯ್ಟೇಜ್ ಇದೆ ಅನ್ನೋದು ನಿಮಗೆ ಪಕ್ಕಾ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಇದ್ರ ಜೊತೆಗೆ ಫಿಸಿಕ್ಸ್ಗೆ ಇರ್ತಕ್ಕಂಥ ನಿಮಗೆ 2 days ಟೈಮಲ್ಲಿ ಯಾವ ರೀತಿ ನೀವು ಸ್ಟಡಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅಲ್ಟಿಮೇಟ್ ಸ್ಟ್ರಾಟಜಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದ್ರ ಜೊತೆಗೆ ಫಿಸಿಕ್ಸಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲಾಸ್ ಯಾವುದೇ ಇದೆ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಫಿಸಿಕ್ಸ್ ಕ್ವಶನ್ ಪೇಪರಲ್ಲಿ ಪಾರ್ಟ್ ಡಿಯಲ್ಲಿ ಕೇಳ್ತಕ್ಕಂಥ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಡಿರವೇಷನ್ಸ್ ವಿಡಿಯೋ ಅಪ್ಲೋಡ್ ಆಗಿದೆ. ಟೋಟಲ್ ನಿಮಗೆ 16 ಡಿರವೇಷನ್ಸ್ ಇದೆ. 16 ಡಿರವೇಷನ್ಸನ್ನು ನೀವು ಪಕ್ಕ ಕಲ್ತ್ಕೊಂಡ್ರೆ ನಿಮಗೆ 15 ಮಾರ್ಕ್ಸ್ ಪಕ್ಕ ಸಿಗುತ್ತೆ. ಆ್ಯಂಡ್ ಫಿಸಿಕ್ಸಲ್ಲಿ ಇರ್ತಕ್ಕಂಥ 14 ಚಾಪ್ಟರ್ಸ್ದು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ 1, 2, 3 ಆ್ಯಂಡ್ 5 ಮಾರ್ಕ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ವಿಡಿಯೋ ಒನ್ ಶಾರ್ಟ್ ಸೀರೀಸಲ್ಲಿ ಅಪ್ಲೋಡ್ ಆಗಿದೆ. ಇದ್ರ ಜೊತೆಗೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಅಂತ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಫಿಸಿಕ್ಸಲ್ಲಿ ಇರ್ತಕ್ಕಂಥ 11 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸನ್ನು ನಾನು ಪ್ರಿಸ್ಕ್ರೈಬ್ಡ್ PDF ಫಾರ್ಮೆಟಲ್ಲಿ ಕೊಟ್ಟಿದ್ದೀನಿ. ಇದೆಲ್ಲ ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ಪ್ಲೀಸ್ ನೋಡಿ. ಡೆಫಿನೆಟ್ಲಿ ಈ ವಿಡಿಯೋಸ್ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ ಎಸ್ಪೆಷಲಿ ಫಿಸಿಕ್ಸ್ ಸಬ್ಜೆಕ್ಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಹೋಲ್ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಇರ್ತಕ್ಕಂಥ ಯಾವ ಚಾಪ್ಟರಲ್ಲಿ ಯಾವುದಾದ್ರು ಫಿಸಿಕಲ್ ಕ್ವಾಂಟಿಟೀಸ್ ಇದೆ, ಅದರ ಸಿಂಬಲ್ ಏನು ಆ್ಯಂಡ್ SI ಯೂನಿಟ್ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆ್ಯಸ್ ಯೂಶುವಲ್ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ ಫಿಸಿಕ್ಸ್ ಸಬ್ಜೆಕ್ಟ್ ಬಗ್ಗೆ ನೋಡಿದರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಾನು ತುಂಬ ಸರಿ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ ಏನು ಅಂತಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಚಾಪ್ಟರ್ ಹಿಂದ್ಗಡೆ ನಿಮಗೆ ಬ್ಲೂ ಕಲರ್ ಟೇಬಲ್ ಕೊಟ್ಟಿದ್ದಾರೆ. ಆ ಬ್ಲೂ ಕಲರ್ ಟೇಬಲಲ್ಲಿ ನಿಮಗೆ ಫಿಸಿಕಲ್ ಕ್ವಾಂಟಿಟೀಸ್, ಸಿಂಬಲ್, ಡೈಮೆನ್ಷನ್ಸ್, SI ಯೂನಿಟ್ ಆ್ಯಂಡ್ ರಿಮಾರ್ಕ್ಸ್ ಸಿಗುತ್ತೆ. ಆ ಟೇಬಲ್ MCQ ಪರ್ಪಸ್ ಆ್ಯಂಡ್ 2 ಮಾರ್ಕ್ ಕ್ವಶನ್ ಪರ್ಪಸಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಫಿಸಿಕಲ್ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿನ ಆರ್ ವೆಕ್ಟಾರ್ ಕ್ವಾಂಟಿಟಿನ ಆರ್ ಅದರ SI ಯೂನಿಟ್ ಏನು ಅಂತ ನಿಮಗೆ MCQ ಅಲ್ಲಿ 1 ಮಾರ್ಕಿಗೆ ಕ್ವಶನನ್ನು ಕೇಳ್ಬೋದು. ಆ್ಯಂಡ್ 2 ಮಾರ್ಕ್ಸಲ್ಲೂ ಕೂಡ ಪರ್ಟಿಕ್ಯುಲರ್ ಫಿಸಿಕಲ್ ಕ್ವಾಂಟಿಟಿದು SI ಯೂನಿಟ್ ಏನು, ಎಕ್ಸ್ಪ್ರೆಷನ್ ಏನು, ಸ್ಕೇಲಾರ್ ಕ್ವಾಂಟಿಟಿನ ಆರ್ ವೆಕ್ಟರ್ ಕ್ವಾಂಟಿಟಿನ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆವ್ರೇಜ್ ಆಗಿ ಫಿಸಿಕ್ಸ್ ಫೈನಲ್ ಕ್ವಶನ್ ಪೇಪರಲ್ಲಿ ನಿಮಗೆ ಫಿಸಿಕಲ್ ಕ್ವಾಂಟಿಟೀಸ್ ಈ ಒಂದು ಕಾನ್ಸೆಪ್ಟಿಂದ MCQ ಅಲ್ಲಿ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸಲ್ಲಿ 2 ಮಾರ್ಕ್ಸ್, ಸೊ ದಟ್ 1 to 3 ಮಾರ್ಕ್ಸ್ಗೆ ಕ್ವಶನ್ಸನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಏನೇನು ಬ್ಲೂ ಕಲರ್ ಟೇಬಲ್ ಇದೆಯೋ ಅದನ್ನು ನೀವು 100% ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನಿಮಗೆ ಈಸಿಯಾಗಿ 3 ಮಾರ್ಕ್ಸ್ ಬರುತ್ತೆ. ಓಕೆ, 2 ಮಾರ್ಕ್ಸಲ್ಲಿ ಕೇಳಲಿಲ್ಲ ಅಂತಂದ್ರೂ ಕೂಡ 1 ಮಾರ್ಕ್ MCQ ಅಲ್ಲಿ ನೀವು ಆರಾಮಾಗಿ ಆನ್ಸರನ್ನು ಮಾಡ್ಬೋದು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಟೋಟಲ್ 9 ಚಾಪ್ಟರ್ಸ್ದು ನಿಮಗೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಚಾಪ್ಟರ್ ಹಿಂದ್ಗಡೆ ನಿಮಗೆ ಬ್ಲೂ ಕಲರ್ ಟೇಬಲನ್ನು ಕೊಟ್ಟಿದ್ದಾರೆ. ಆ ಬ್ಲೂ ಕಲರ್ ಟೇಬಲಲ್ಲೇ ನಿಮಗೆ ಫಿಸಿಕಲ್ ಕ್ವಾಂಟಿಟಿ, ಸಿಂಬಲ್, ಡೈಮೆನ್ಷನ್ಸ್, SI ಯೂನಿಟ್ ಆ್ಯಂಡ್ ರಿಮಾರ್ಕ್ಸ್ ಸಿಗುತ್ತೆ. ಡೆಫಿನೆಟ್ಲಿ ಈ ಬ್ಲೂ ಕಲರ್ ಟೇಬಲಿಂದನೇ ನಿಮಗೆ MCQ ಆರ್ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಕ್ವಶನ್ಸ್ ಅರೈಸ್ ಆಗುವಂಥ ತುಂಬ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ, 100% ಪ್ರಾಕ್ಟೀಸ್ ಮಾಡಿ. ಸೊ ದಟ್ ನಾನು ಈ PDF ಅಲ್ಲಿ ನಿಮಗೆ 9 ಬ್ಲೂ ಕಲರ್ ಟೇಬಲ್ ಏನು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೋ ಅದನ್ನು ಒನ್ ಶಾರ್ಟಲ್ಲೇ ನಾನು ಈ PDF ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಆ್ಯಂಡ್ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಮತ್ತೆ NCERT ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಹುಡುಕೋ ಅಂತ ನೆಸೆಸಿಟಿ ಇಲ್ಲ. ಒಂದೇ PDF ಅಲ್ಲಿ ನಿಮಗೆ ಎಲ್ಲದು ಸಿಕ್ಕೋಗುತ್ತೆ. ಸೊ ಈ PDF ಅನ್ನು ನೀವು 100% ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್ ಗೈಸ್.